ಪ್ರಸಿದ್ಧ ಪ್ರವಾಸಿ ತಾಣ ಈ ಗುಂಬಜ್ ಬಳಿ ಜೋಡಿ ಚಿರತೆ ಕಾಣಿಸಿಕೊಂಡು ಕೆಲಕಾಲ ಆತಂಕ ಕೂಡ ಸೃಷ್ಟಿಯಾಗಿತ್ತು. ಜನಕ್ಕೆ ಆ ಜೋಡಿ ಚಿರತೆಯನ್ನು ನೋಡಿದಾಗ ಸಹಜವಾಗಿ ಆತಂಕ ಶುರುವಾಗಿತ್ತು. ಇದು ಶ್ರೀರಂಗಪಟ್ಟಣದ ಗಂಜಾಂ ಬಳಿ ಇರುವ ಟಿಪ್ಪು ಸಮಾಧಿ ಬಳಿ ಈ ರೀತಿ ಜೋಡಿ ಚಿರತೆ ಕಾಣಿಸಿಕೊಂಡಿದೆಯಂತೆ. ಗುಂಬಜ್ನಿಂದ ಸಂಗಮ್ಗೆ ಹೋಗುವ ರಸ್ತೆಯಲ್ಲೇ ಈ ಜೋಡಿ ಚಿರತೆ ಕಾಣಿಸಿಕೊಂಡಿರೋದ್ರಿಂದ ಸಹಜವಾಗಿ ಕೆಲಕಾಲ ಆತಂಕ ಕೂಡ ಇತ್ತು. ಜೋಡಿ ಚಿರತೆಗಳು ಕಾಣಿಸಿಕೊಂಡಿರುವಂತಹ ಫೋಟೋ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತು ವೈರಲ್ ಕೂಡ ಆಗ್ತಾ ಇದೆ. ಚಿರತೆ ಪ್ರತ್ಯಕ್ಷವಾಗಿರುವ ಸುದ್ದಿ ತಿಳಿದು ರೈತರು, ವಾಯು ವಿಹಾರಿಗಳು ಸೇರಿ ಪ್ರವಾಸಿಗರುಗಳಲ್ಲಿ ಆತಂಕ ಇತ್ತು. ಅಲ್ಲಿ ಹೋಗೋದಾ ಬೇಡವಾ, ಹೆಂಗೆ ಹೋಗೋದು ಅಂತ ಚಿಂತೆಗೀಡಾಗಿದ್ರಂತೆ. ಚಿರತೆ ಸೆರೆ ಹಿಡಿಬೇಕು ಅಂತ ಈಗ ಅಲ್ಲಿನ ಸ್ಥಳೀಯರು ಮತ್ತು ವಾಯು ವಿಹಾರಿಗಳು ಆಗ್ರಹಿಸುತ್ತಿದ್ದಾರೆ. ಚಿರತೆ ದಾಳಿಯ ಅನಾಹುತಕ್ಕೂ ಮೊದಲೇ ಅರಣ್ಯ ಇಲಾಖೆ ಎಚ್ಚೆತ್ತುಕೊಳ್ಬೇಕು, ಚಿರತೆಯನ್ನು ಸೆರೆ ಹಿಡಿಬೇಕು, ಆರಾಮಾಗಿ ಓಡಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಜನ ಆಗ್ರಹಿಸಿದ್ದಾರೆ. ದಿನನಿತ್ಯ ಪ್ರವಾಸಿ ಸ್ಥಾನ ಅಂದ್ರೆ ಅನೇಕ ರಾಜ್ಯಗಳಿಂದ ಚಿಕ್ಕ ಮಕ್ಕಳುಗಳು ಜನಗಳೆಲ್ಲ ಜಾಸ್ತಿ ಬರ್ತಾರೆ. ಹಾಗಾಗಿ ಎರಡು ಚಿರತೆ ಒಟ್ಟೊಟ್ಟಿಗೆ ಕಾಣಿಸ್ಕೊಂಡಿದೆ ಇಲ್ಲೇ. ದಿನನಿತ್ಯ ನಾವು ಇಲ್ಲಿ ವಾಕಿಂಗ್ ಬರ್ತೀವಿ, ಹಂಗಾಗಿ ಚಿರತೆ ಇಲ್ಲಿ ಕಾಣಿಸ್ಕೊಂಡೈತೆ. ನಿನ್ನೆ ಅರಣ್ಯ ಇಲಾಖೆಯವರು ಇದನ್ನ ಗಮನ ಹರಿಸಿ ಇದನ್ನ ಸೆರೆ ಹಿಡಿದು ಜನಗಳಿಗೆ ಅನುಕೂಲ ಮಾಡ್ಕೊಡ್ಬೇಕಂತ ನಾವಿಲ್ಲಿ ಜನಗಳೆಲ್ಲ ಕೇಳ್ಕೊತಾ ಇದೀವಿ. ಗುಂಬಜ್ ಅಂತ ಇದೇ ರೋಡಲ್ಲಿ ಓಡಾಡ್ತಾವೆ, ನೆನ್ನೆ ಕಾಣಿಸ್ಕೊಂಡವೆ. ಸಾರ್ವಜನಿಕರು ತುಂಬಾ ಓಡಾಡ್ತಾರೆ. ಇಲ್ಲಿ ರೈತರುಗಳು ಇರ್ತಾರೆ, ಗದ್ದೆ ಕೆಲಸಕ್ಕೆ 5 ಗಂಟೆ ರಾತ್ರಿಗೆ ಬರ್ತಾರೆ. ಆದ್ರೆ ಹಂಗಾಗಿ ಅರಣ್ಯ ಇಲಾಖೆಯವರು ಇದನ್ನ ಗಮನ ಹರಿಸಿ ಇದನ್ನ ಸೆರೆ ಹಿಡಿದು ಅದನ್ನ ಜನಗಳಿಗೆ ಅನುಕೂಲ